ಕಟಾಲನ್ ಸಿನಿಮಾದ ಕತೆ ತುಂಬಾ ವೀಕ್ ಇದ್ರು ಕೂಡ ಬಿಲ್ಡಪ್ ಸೀನ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಮಾರ್ಕೋ ಕನೆಕ್ಷನ್ ಇದೆ ಅಂದ್ರು, ಲೋಕೇಶ್ ಕನಕರಾಜ್ ಅವರ ಕ್ಯಾಮಿಯೋ ಇದೆ, ಅದು ಮಾತ್ರ ಕ್ರೇಜ್ ಆಗಿರುತ್ತೆ ಅಂತ ಅಂದ್ರು. ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಹೇಗೆ ಅನ್ಸಿತ್ತಪ್ಪ ಅಂದ್ರೆ ತುಂಬಾ ಚೆನ್ನಾಗಿಲ್ಲ. ನನಗಂತೂ ಚೂರು ಇಷ್ಟ ಆಗ್ಲಿಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಸ್ಟೋರಿನ ಗೆಸ್ ಮಾಡ್ಬಿಡ್ತೀರಾ, ಇದೊಂದು ಪುಷ್ಪ ಸಿನಿಮಾದ ಸ್ಟೋರಿ ಅಂತ. ಪ್ಯೂರ್ ರೊಟೀನ್ ಸ್ಟೋರಿ ಇದು ಒಂದು. ಮಾರ್ಕೋ ಎಂತ ಒಂದು ಒಳ್ಳೆ ಆಕ್ಷನ್ ಸಿನಿಮಾ, ಅಂತ ಸಿನಿಮಾಕ್ಕೆ ಈ ಸಿನಿಮಾ ಕನೆಕ್ಷನ್ ಇದೆ ಅಂತ ಹೇಳುದು ಅಂತದೇನು ಇಲ್ಲ. ಸುಮ್ನೆ ಅವಳು ಎಬ್ಸಿದ್ದಾರೆ, ಜನರು ಥಿಯೇಟರ್ ಕಡೆ ಬರ್ಲಿ, ಸಿನಿಮಾ ನೋಡ್ಲಿ ಅಂತ. ಮತ್ತೆ ಇನ್ನು ಜನರು ಅತಿ ಹೆಚ್ಚು ಥಿಯೇಟರ್ ಕಡೆ ಬರ್ಲಿ ಅಂತ ಲೋಕೇಶ್ ಸರ್ ಅವ್ರನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡೈರೆಕ್ಟರ್ ಅವರು. ಈ ಸಿನಿಮಾದ ಕತೆಗೂ ಲೋಕೇಶ್ ಸರ್ ಅವ್ರು ಬರೋದಕ್ಕೂ ಏನು ಕನೆಕ್ಷನ್ ಇಲ್ಲ. ಮತ್ತೆ ಪಾರ್ಟ್ 2 ಕೂಡ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ತಲೆನೋವು ಬಂದೋಗಿದೆ, ಇನ್ನು ಅಲ್ಲಿ ಅಂತ ತೋರ್ಸಕ್ ಹೊಂಟಿದ್ದಾರೆ ಅವ್ರ ಡೈರೆಕ್ಟರ್ ಸರ್ ಅವರು. ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಅರಣ್ಯದಲ್ಲಿರುವ ಜನರಿಗೆ ಆನೆಗಳು ತೊಂದರೆ ಕೊಡ್ತಾ ಇರುತ್ತೆ. ಅವಾಗ ಊರಿನ ಜನರು ಹೋಗಿ ಅಲ್ಲಿನ ದೊಡ್ಡ ವ್ಯಕ್ತಿಗೆ ಈ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲಿನ ಆನೆಗಳು ಊರಿನ ಜನರಿಗೆ ತೊಂದರೆ ಕೊಡದೆ ನೋಡ್ಕೊಳೋದ್ ಬಿಟ್ಟು ಅವು ಆನೆಗಳನ್ನ ಯಾವ ತರ ಯೂಸ್ ಮಾಡ್ಕೊಂತಾನೆ ಆ ವ್ಯಕ್ತಿ ಅನ್ನೋದನ್ನೇ ಈ ಸಿನಿಮಾದ ಕತೆ. ಅವಾಗ ನಮ್ಮ ಹೀರೋ ಆಂಟನಿ ಅವರು ಬಂದ್ರೆ ಸ್ವಲ್ಪ ಸಿನಿಮಾದ ಕತೆ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಬಹುದು ಅಂದ್ರೆ ಖಂಡಿತ ಬೇಡ, OTT ಅಲ್ಲಿ ಬಂದ್ರೆ ಒಂದ್ಸಲ ಟ್ರೈ ಮಾಡಿ, ಅದು ಟೈಮ್ ಇದ್ರೆ ಮಾತ್ರ. ಸಿನಿಮಾದಲ್ಲಿ ಏನೇನ್ ಇಷ್ಟ ಆಯ್ತು ಅಂದ್ರೆ ಒಂದ್ 2-3 ಆಕ್ಷನ್ ಸೀನ್ಸ್ ಗಳು, ಸಿನಿಮಾಟೋಗ್ರಫಿ ಮತ್ತೆ ಇಂಟರ್ವೆಲ್ ಸೀನ್ಸ್, ಮೇಕಿಂಗ್. ಈ ಸಿನಿಮಾದಲ್ಲಿ ಇಷ್ಟ ಬಿಟ್ರೆ ಈ ಸಿನಿಮಾದಲ್ಲಿ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 ಅವರ್ಸ್ ಇದೆ. 1 ಅವರ್ ಇದ್ದಿದ್ರೆ ಸಾಕಿತ್ತಲ್ಲಪ್ಪ ಅಂತ ಅನಿಸುತ್ತೆ ನಿಮಗೆ. ಯಾಕೆಂದ್ರೆ ಅಷ್ಟು ಸ್ಲೋ ಆಗಿರುತ್ತೆ, ಲ್ಯಾಕ್ ಸೀನ್ಸ್ ಗಳು ತುಂಬಾ ಜಾಸ್ತಿನೇ ಇದೆ. ಒಂದ್ ಡೈಲಾಗ್ ಬರುತ್ತೆ, ಒಂದ್ ಆಕ್ಷನ್ ಫೈಟ್ ಬರುತ್ತೆ, ಒಂದು ಡೈಲಾಗು ಒಂದ್ ಆಕ್ಷನ್ ಫೈಟ್ಸ್, ಮತ್ತೆ ಸಿಕ್ಕಾಪಟ್ಟೆ ಬಿಜಿಎಂ ಗಳು ಹಂಗ ಕುಟ್ಟು ಬಿಟ್ಟಿದ್ದಾರೆ ನಮ್ಮ ರವಿ ಬಸ್ರು ಅವರು. 5-5 ನಿಮಿಷಕ್ಕೆ ಒಂದೊಂದು ಬಿಜಿಎಂ ಬರ್ತಾ ಇರುತ್ತೆ, ಮತ್ತೆ ಅದು ರೊಟೀನ್ ಬಿಜಿಎಂ. ನನಗೇನು ಅಷ್ಟಿಷ್ಟ ಆಗ್ಲಿಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್. ನೀವೇನಾದ್ರೂ ಈ ಸಿನಿಮಾನ ಫ್ಯಾಮಿಲಿ ಕರ್ಕೊಂಡು ಹೋಗಿ ತೋರಿಸ್ತೀವಿ ಬ್ರೋ ಅಂತಂದ್ರೆ ಮಕ್ಕು ಕುಗಿತಾರೆ. ಒಂದ್ ಒಳ್ಳೆ ಮೆಸೇಜ್ ಇಲ್ಲ, ಒಂದ್ ಒಳ್ಳೆ ಕಂಟೆಂಟ್ ಇಲ್ಲ, ಇಂಥ ಸಿನಿಮಾಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲೋ ಅಂತ. ಓವರಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. OTT ಅಲ್ಲಿ ಬಂದ್ರೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 1/5. ಈ ಸಿನಿಮಾ ಆಲ್ರೆಡಿ ನೀವು ಏನಾದ್ರು ನೋಡಿದ್ರೆ ನಿಮಗೆ ಈಗ ಅನಿಸುತ್ತೆ ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಳಿ. ಇದೇ ತರ ಸಿನಿಮಾದ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಪೆದ್ದಿ ಸಿನಿಮಾ ರಿವ್ಯೂ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.